ರೋಹಿಣಿ ಒಬ್ಳು ಇನ್ನು ಎತ್ತೇ ಇಲ್ಲ. ಏನಿದೆಲ್ಲ ಮನೇಲಿ ಏನೇನೋ ನಡೀತಾ ಇದೆ. ಬನ್ನಿ ಏನೇನೋ ಏನಿಲ್ಲಮ್ಮ. ಇವತ್ತು ಭೀಮನ ಅಮಾವಾಸ್ಯೆ, ಆಷಾಢದಲ್ಲಿ ಬರೋ ಒಂದು ದೊಡ್ಡ ಹಬ್ಬ. ಅದಕ್ಕೆ ಮನೇಲಿ ಹಬ್ಬದ ವಾತಾವರಣ ಏರ್ಪಟ್ಟಿದೆ ಮಗು. ಅಲ್ಲ ಪೌಡ್ರಮ್ಮ, ಇವತ್ತು ಹಬ್ಬದ ದಿನ, ನೈಟ್ಗಳು ಮುಗಿದು ಡೇಗಳಾದ್ರೂ ನೈಟಲ್ಲಿ ನೈಟಿ ಹಾಕೋತಾರಲ್ಲ, ಆ ಥರ ನೀವು ಶರ್ಟ್ಗಳು ಪ್ಯಾಂಟ್ಗಳು ಹಾಕೊಂಬಂದಿದ್ದೀರಲ್ಲ, ನೀವಿಗೇನು ಅನ್ಸಲ್ವಾ? ಅನ್ಸುತ್ತೆ ಪಾಪ, ಎತ್ತಿದ್ದು ಸ್ವಲ್ಪ ಲೇಟ್ ಆಯ್ತು, ಏನ್ ಮಾಡಕ್ಕಾಗತ್ತೆ. ಅಯ್ಯೋ ನೆನ್ನೆ ರಾತ್ರಿ ಅವಳಿಗೆ ಹೇಳಿದ್ಲು, ಅದೇ ಬೇಗ ಎದ್ದು ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ, ಅಲ್ವೇನಮ್ಮ? ನಾನಾ ಅಂದ್ರೆ ಏನಮ್ಮ ಅರ್ಥ? ನೀನೇ ಬೇಗ ಹೋಗಿ ಸ್ನಾನ ಮಾಡ್ಕೊಂಬ, ನಾವೆಲ್ಲ ಪೂಜೆ ಮಾಡೋಣ. ನಾವೆಲ್ಲ ಅಂದ್ರೆ ನಾನು, ನಿಮ್ಮ ಮಾವ, ನಿಮ್ಮ ಭಾವ, ಮೀನಾ, ಮನೋಜ ಎಲ್ರು ಸೇರಿ ಪೂಜೆ ಮಾಡೋಣ. ಎಲ್ರು ಸೇರಿ ನಿನಗೆ ಸಹಾಯ ಮಾಡ್ತೀವಿ. ಆಮೇಲೆ ಇವತ್ತು ಯಾರು ಪೂಜೆ ಮಾಡ್ತಾರೋ ಅವ್ರ ಗಂಡಂಗೆ ತುಂಬಾ ಒಳ್ಳೇದಾಗತ್ತಂತೆ. ರೋಹಿಣಿ ಕೈಲಿ ಪೂಜೆ ಮಾಡ್ತಿ, ಮನೋಜಂಗ್ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತಿದೀಯ ಹೊರತು ನೀನ್ ಪೂಜೆ ಮಾಡಿ ನಿನ್ ಗಂಡಂಗೆ ಎಷ್ಟು ಒಳ್ಳೇದಾಗ್ಲಿ ಅಂತ ಹಾರೈಸ್ಲಿಲ್ವಲ್ಲೇ ನೀನು. ಇವತ್ತಿಂದ ಮೀನಾ ವ್ರತ ಮಾಡ್ತೀನಿ ಅಂತ ಆಸೆ ಪಡ್ತಾ ಇದ್ದಾಳೆ. ಅವಳ ಜೊತೆಲಿ ಇವಳು ರೋಹಿಣಿನೂ ಮಾಡ್ಲಿ. ಮಾಡ್ಲಿ ಮಾಡ್ಲಿ, ಯಾರು ಬೇಡ ಅಂದ್ರು? ಬೇಡ ಅಂತ ಹೇಳದೇ ಇದ್ರು ಬೇಡವೇ ಬೇಡ ಅನ್ನೋ ಹಾಗೆ ನೀನೇ ಹೇಳ್ತಾ ಇದೀಲ್ಲ ಸಕ್ರೆ. ಹಾಗೆಲ್ಲ ಏನೂ ಇಲ್ಲ, ಸುಮ್ನಿರೋ ಸಾಕು. ರೋಹಿಣಿ ಬೇಗ ಹೋಗಿ ತಲೆ ಸ್ನಾನ ಮಾಡ್ಕೊಂಬ, ಪೂಜೆ ಮಾಡೋಣ. ಅತ್ತೆ, ನನಗೆ ಹೊಟ್ಟೆ ಹಸಿಯುತ್ತೆ. ಬ್ರಷ್ ಮಾಡಿದ್ಮೇಲೆ ಏನು ತಿಂದೇ ಇರೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಲೋಟ ಕಾಫಿ ಕುಡಿತೀನಿ. ಅಯ್ಯೋ, ವ್ರತದ ದಿನ ಹಾಗೆಲ್ಲ ಮಾಡಬಾರ್ದು ಅಂತ ನೀನೇ ತಾನೇ ಹೇಳಿದ್ದೆ. ನಾನು? ಅಯ್ಯೋ ನೀನೇ ಕಣಮ್ಮ, ನೀವೆಲ್ಲ ಮರ್ತೋಗ್ತ. ಬೇಗ ಹೋಗು ಹೋಗು ಹೋಗು, ಬೇಗ ರೆಡಿ ಆಗು. ಅಯ್ಯೋ ನೀನೆಲ್ಲಿಗೆ ಹೋಗ್ತಿದ್ಯಾ? ಅವ್ಳು ಸ್ನಾನ ಮಾಡಿದ್ಮೇಲೆ ತಾನೇ ನೀನ್ ಮಾಡ್ಬೇಕು. ನಿಂತ್ಕೊಳ್ಳ ಸುಮ್ನೆ. ಏ ಮೀನಾ, ಮೀನಾ. ಅತ್ತೆ ಹೇಳಿ. ಪೂಜೆಗೆ ಅರ್ಚಕರಿಗೆ ಹೇಳಿದ್ಯಾ? ಇಲ್ಲ ಅತ್ತೆ, ಹೇಳಿಲ್ಲ. ಅಯ್ಯೋ ಹೇಳ್ಬೇಕು ತಾನೆ. ಪೂಜೆ ವ್ರತ ಆದ್ರೆ ಅರ್ಚಕರು ಬಂದ್ರೇನೆ ಚೆನ್ನಾಗಿರೋದು. ಸರಿ, ನಾನೇ ಫೋನ್ ಮಾಡಿ ಕರಿತೀನಿ, ಪೂಜೆಗೆಲ್ಲ ರೆಡಿ ಮಾಡ್ಕೊ. ಅಬ್ಬೋ, ಈ ಸಕ್ರೆ ಬೈಲಮ್ಮ ಏನೋ ಬೈಲ್ ನಾಟಕ ಮಾಡೋಂಗ್ ಕಾಣ್ತವ್ರೆ. ಏನಿಲ್ಲ ಬಿಡ, ಅರ್ಚಕರು ಬಂದ್ರೆ ಒಂದು ರೀತಿ ಒಳ್ಳೇದೇನೆ. ಎಲ್ಲ ಶಾಸ್ತ್ರಿಗಳು ಸಾಂಗೋಪಾಂಗವಾಗಿ ಮಾಡಿಸ್ತಾರೆ. ಹೋಗು, ನೀನು ಮೊದಲು ರೆಡಿ ಆಗು, ಹೋಗು ಹೋಗಿದ್ದು. ಸರಿ ಸರಿ, ಆಯ್ತು ಆಯ್ತು. ಮೀನಾ ಯಾವಾಗ ಕೊಡ್ಬಾರೆ? ಅಲ್ಲೇ ಇದೆ ನೋಡ್ರಿ. ನೀನೇ ಕೊಡ್ಬಾರೆ. ಇದು ಗಂಡಂಗೆ ದಿವಸ ಎಲ್ಲ ಅಭ್ಯಾಸ ಮಾಡ್ಬಿಟ್ಟಿದೆ, ಅದಕ್ಕೆ ನಿನ್ನ ಡಿಪೆಂಡ್ ಆಗ್ಬಿಟ್ಟಿದ್ದಾನೆ. ಹೋಗು. ಭಗವಂತ, ನನ್ನ ಗಂಡನ ಶ್ರೇಯಸ್ಸಿಗೋಸ್ಕರ ಮಾಡ್ತಿರೋ ವ್ರತ ಇದು. ಯಾವುದೇ ರೀತಿ ವಿಘ್ನಗಳಿಲ್ದೆ ಫಲಿಸೋ ಹಾಗೆ ಮಾಡಪ್ಪ. ಶಾಂತಮ್ನವ್ರೆ, ಅರ್ಚಕರು ಬಂದ್ರು. ಬಂದೆ ಬಂದೆ, ಬನ್ನಿ ಬನ್ನಿ ಬನ್ನಿ. ಸದ್ಯ ಫೋನ್ ಮಾಡಿದ ತಕ್ಷಣ ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತು. ನಾನು ನಮ್ ಸೊಸೆ ನಿಮ್ ಮನೆಗೆ ಬಂದು ಕರೆಯೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಟೈಮೇ ಆಗಿಲ್ಲ ನೋಡಿ. ಪರವಾಗಿಲ್ಲಮ್ಮ, ಸೌಖ್ಯವೇ? ಹಾ, ಭಗವಂತನ ದಯೆ. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನು ಪೂಜೆಗೆಲ್ಲ ರೆಡಿ ಇದೆಯಾ? ಹಾ, ಎಲ್ಲ ಸಿದ್ಧತೆ ನನ್ನ ಸೊಸೆನೇ ಮಾಡಿದಾಳೆ. ಕೆಂಪು ದಾರ ಇದೆಯಾ? ರೀ, ತಂದಿದ್ದೀನಿ ಅಂತ ಹೇಳ್ತಾನೆ ಇದ್ದೀರಾ, ಎಲ್ಲಿಟ್ಟಿದ್ದೀರಾ ಅಂತ ಹೇಳ್ಬಾರ್ದಾ? ರೂಮಲ್ಲಿ ಇರ್ತ ಕಣೆ, ಈಗೆಲ್ಲೂ ಕಾಣಿಸ್ತಲ್ಲ.
ಈ ಟೈಮಲ್ಲಿ ಅಲ್ಲಿಟ್ಟೆ ಇಲ್ಲಿಟ್ಟೆ ಅಂದರೆ ಹೇಗಪ್ಪ? ಹೋಗಿ ನೋಡಿ ಎಲ್ಲಿಟ್ಟೆ ಅಂತ ಗಮನಿಸ್ಕೊಂಡು ತೊಗೊಂಬರೋಗಿ ಹೋಗು. ಶಾಂತಿ, ನೀನು ಅರ್ಚಕರಿಗೆ ಕಾಫಿ ಕೊಡು, ನಾನು ಹೋಗಿ ಮನೋಜನ್ ಕರ್ಕೊಂಬರ್ತೀನಿ. ಹಾಂ ಬಂದೆ, ಕಾಫಿ ತರ್ತೀನಿ. ಅರ್ಚಕರೇ, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಹೇಳಿ ತಾಯಿ. ತಾಯಿಗೆ ಎಲ್ಲ ಮಕ್ಕಳು ಒಂದೇ, ಮೇಲಿಲ್ಲ ಕೀಳಿಲ್ಲ. ಹಾಗೆ ಸೊಸೆಯಂದ್ರು ಒಂದೇ, ಮೇಲಿಲ್ಲ ಕೀಳಿಲ್ಲ ಅಲ್ವೇ? ಹೌದು. ಈ ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅಂತ ನಿನ್ನೆಯಿಂದ ನನ್ನ ಹಿರಿ ಮಗನ ಸೊಸೆ ಒಂದೇ ಸಮನ ಓಡಾಡ್ತಿದ್ಲು. ಆದ್ರೆ ಲಾಸ್ಟ್ ಮಿನಿಟಲ್ಲಿ ನನ್ನ ಎರಡನೇ ಸೊಸೆ ಇದ್ದಾಳಲ್ಲ ಮೀನಾ, ಅವಳು ನಾನೇ ವ್ರತ ಮಾಡ್ತೀನಿ ಅಂತ ಕೂತ್ ಬಿಡ್ತಾಳೆ, ಗಲಾಟೆ ಮಾಡ್ತಾಳೆ. ಎಲ್ರು ಮಾಡ್ಬೋದಮ್ಮ, ಯಾವ ಸಮಸ್ಯೆನೂ ಇಲ್ಲ. ಅಲ್ಲ, ಅದು ಕರೆಕ್ಟೇ. ಆದ್ರೆ ನಮ್ಮ ಹಿರಿ ಮಗನ ಜೀವನ ಒಂದು ಸ್ವಲ್ಪ ಏರುಪೇರಾಗಿದೆ. ಅದಕ್ಕೆ ಅವ್ನು ಚೆನ್ನಾಗಿರ್ಬೇಕು ಅಂತಾನೆ ನನ್ನ ಹಿರಿ ಸೊಸೆ ವ್ರತ ಮಾಡಬೇಕು ಅಂತ ಅನ್ಕೊಂಡಿರೋದು. ಪಾಲುಗಾರಿಕೆ ಬೇಡ ಅಂತಷ್ಟೇ, ಎಲ್ಲ ನಾನೇ ಹೇಳ್ತೀನಿ. ಒಂದೇ ಒಂದು ಮಾತು, ಈ ವ್ರತನ ಹಿರಿ ಮಗ ಹಿರಿ ಸೊಸೆ ಮಾಡಬೇಕು ಅಂತ ಹೇಳಿದ್ರೆ ಸಾಕು. ತಪ್ಪಾಗುತ್ತೆ ತಾಯಿ. ಯಾರು ಈ ಪೂಜೆಗೋಸ್ಕರ ಹೋರಾಡಿದಾರೋ ಅವರೇ ಈ ಪೂಜೆಗಳನ್ನು ಮಾಡಿದ್ರೆ ಸರಿ ಆಗತ್ತೆ. ಆದರೂ ನೀವು ಹೇಳಿದಂತಹ ಮಾತನ್ನು ನಾನು ಹೇಳ್ತೇನೆ ಬಿಡಿ. ತುಂಬಾ ಥ್ಯಾಂಕ್ಸ್. ನಿಮ್ಗೆ ಕಾಫಿ ಸಾಲದು, ಹಾರ್ಲಿಕ್ಸ್ ಮಾಡ್ಕೊಂಡ್ ಬರ್ತೀನಿ ರೀ. ಛೇ ಮೀನಾ, ನಗತ್ತೇನೆ ನನ್ನನ್ನು ನೋಡಿ. ಈ ವ್ರತ ನೀನು ಮಾಡಿ ಅದು ಹೇಗೆ ಉದ್ಧಾರ ಆಗ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಇಲ್ಲ ಇಟ್ಟಿದ್ದೆ ಕಣೆ, ಸಾಮಾನು ಒಟ್ಟಿಗೆ ತೊಗೊಂಡ್ಬಂದಿದ್ದು ಒಟ್ಟಿಗೆ ಇಟ್ಟಿದ್ದೆ, ಅದು ಎಲ್ಲೂ ಬಿಡುತ್ತೆ. ಅದೇ ಮುಖ್ಯವಾಗಿ ಬೇಕು ಅಂತ ನಾನು ನಿಮ್ಗೆ ಅಷ್ಟು ಸಲ ಹೇಳ್ದೆ. ಎಲ್ಲಿಟ್ರಿ? ಗಮನನೇ ಇರಲ್ಲ ನಿಮ್ಗೆ. ಎಲ್ಲಿ ಇಟ್ರಿ? ನೆನ್ಪು ಮಾಡ್ಕೊಳ್ರಿ. ದೇವರೇ, ಇದೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ ಕಣೆ. ಎಲ್ಲಿಟ್ರೋ ಏನೋ. ಎಲ್ರಿ ಇಟ್ರಿ ನೀವು? ಸೇವ್ರೆ, ಬರ್ತಾ ಬರ್ತಾ ನಿಮ್ಗೆ ಮರು ಜಾಸ್ತಿ ಆಗ್ತಿದೆ. ಇದೇ ಬಟ್ಟೆ ತಾನೇ ನೀವು ಹಾಕೊಂಡಿದ್ದಾಗ್ಲೆ? ಹ್ಞೂ ಕಣೆ, ಅದೇ ಬಟ್ಟೆ. ಲೇ, ಆ ಬಟ್ಟೆಲಿ ಇಲ್ಲ ಕಣೆ, ನಾನು ಆಗಲೇ ಚೆಕ್ ಮಾಡಿದೆ. ಚಿಟ್ರಿ ಒಂದು ನಿಮಿಷ. ಯಾರು ಎಲ್ಲಿಟ್ಟೆ ನಾನು? ನೋಡಿ ಇಲ್ಲಿ. ಅಯ್ಯೋ, ಅಲ್ಲೇ ಇದ್ದೇನೆ. ಅದು ಯಾವಾಗಲೇ ಏನು ಬಂತು? ಅದನ್ನ ನಾನು ನೋಡಿದಲ್ಲ. ಮರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ಯಾ ಕಣಮ್ಮ ನನಗೆ. ಲೇ ಮೀನಾ, ಆ ಪೌಡ್ರಮ್ಮ ಇಂಥ 100 ವ್ರತ ಮಾಡಿದ್ರು ಮನೋಜ ಉದ್ಧಾರ ಆಗೋದಿಲ್ಲ. ಸಕ್ಕರೆಗೆ ಇದರಲ್ಲಿ ಆಸಕ್ತಿ ಇಲ್ಲ. ನಿನಗೆ ಆಸೆನೂ ಇದೆ, ಆಸಕ್ತಿನೂ ಇದೆ. ಈ ವ್ರತ ನೀನೇ ಮಾಡಮ್ಮ. ಊರಿ, ಈ ವ್ರತ ನನಗೆ ತುಂಬ ಇಷ್ಟ. ಇದನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಏನಮ್ಮ ಅಷ್ಟೊಂದು ಆಸೆ ನಿನಗೆ? ಅದು ಅಪ್ಪ ನನಗೆ ತುಂಬ ಹೇಳ್ತಿದ್ರು, ಈ ವ್ರತನ ಮಾಡಲೇಬೇಕು ಅಂತ ಅವರು ಆಸೆ ಪಡ್ತಾಯಿದ್ರು. ಕೊನೆದಾಗಿ ಹೇಳಿದ ವ್ರತನೇ ಇದು. ನೀನು ನಿನ್ನ ಗಂಡ ಚೆನ್ನಾಗಿರಬೇಕು ಅಂತ ಈ ವ್ರತ ಮಾಡಬೇಕು ಅಂತ ತುಂಬ ಹಠ ಮಾಡ್ತಿದ್ರು. ಆದರೆ ಆಗ ನಾನು ಮದುವೆನೇ ಆಗಲ್ಲ ಅಂತ ಹಠ ಮಾಡ್ತಿದ್ದೆ. ಇವತ್ತು ಅವ್ರ ಆಸೆಗಳೆಲ್ಲ ಈಡೇರ್ತಿದೆ. ಆದರೆ ನೋಡೋದಕ್ಕೆ ಅವರೇ ಇಲ್ಲ. ಏ ಮೀನಾ, ನಿನ್ನನ್ನು ನಾನು ಫಸ್ಟ್ ಟೈಮ್ ನೋಡಿದಾಗ ಯಾರು ಗುರು ಇವಳು ಮೆಂಟ್ಲು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಸೆಂಟಿಮೆಂಟ್ಲು ಅಂತ ಇವಾಗಲೇ ಗೊತ್ತಾಗ್ತಾ ಇರೋದು. ಸರಿ ಬಾ, ಹೋಗೋಣ. ದೇವರು ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಭಾರಿ ಆಯಿತು ಅಪ್ಪ ಅಂತೀಯ. ಈ ಥರ ತುಂಬಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕಣ್ಣಲ್ಲ ನೀರು ತುಂಬ್ಕೊಬೇಡ. ದೇವ್ರು ಒಳ್ಳೇದು ಮಾಡೋದಿಲ್ಲ. ಖುಷಿಯಾಗಿ ವ್ರತ ಮಾಡು. ಬಾ ಬಾ. ಹರಿ ಓಂ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ.
ಈ ಮನೆಯ ಹಿರಿ ಸೊಸೆ ಏನಮ್ಮ? ಅಲ್ಲ 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 ಅಲ್ಲ, ಅವಳು ಒಳಗಡೆ ಇದ್ದಾಳೆ. ಅವಳು ಒಳಗಿದ್ರೇನಂತೆ? ಮೊದಲು ಮದುವೆಯಾಗಿ ಮನೆಗೆ ಹಿರಿ ಸೊಸೆಯಾಗಿ ಬಂದಿದ್ದು ಇವಳು. ಹೌದು, ಯಾಕೆ ಅರ್ಚಕ್ರ? ಹಾಗಲ್ಲ ರಾಯರೇ, ಮನೆಯ ಹಿರಿಮಗನ ಹೆಂಡತಿ ಇವರಲ್ಲ ತಾನೇ? ಅಲ್ಲ ಯಾಕೆ ಅರ್ಚಕ್ರೆ? ಅವರಿಲ್ವಾ? ಇದಾರೆ ರೆಡಿ ಆಗ್ತಾ ಇದ್ದಾರೆ. ಮನೆಯ ಹಿರಿಮಗ ಮತ್ತೆ ಸೊಸೆ ಇರುವಾಗ ಇವರು ವ್ರತ ಮಾಡೋದು ಸರಿಯಲ್ಲ.